ಹಲೋ ರೆನಾಲ್ಡ್ಸ್ ಫ್ಯಾಮಿಲಿ, ಗ್ಯಾಜೆಟ್ ಸ್ಟ್ರೀಟ್ ವ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೀವೆಲ್ಲ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ಮತ್ತೆ ಅದೇ ಬ್ಯಾಕ್ಗ್ರೌಂಡಲ್ಲಿ ನಾನು ನಿಂತಿದ್ದೀನಿ. ಸೊ ಮತ್ತೊಂದು ಸಂಡೇ ಬಜಾರ್ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಏನಪ್ಪ ಇವತ್ತಿನ ಚಾಲೆಂಜ್ ಅಂದರೆ, ಇವತ್ತು ನಾವು ಸ್ಮಾಲ್ ಗ್ಯಾಜೆಟ್ಸ್ನ ಫೈಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಸ್ಮಾಲ್ ಗ್ಯಾಜೆಟ್ಸ್ ಯಾವುದೇ ಇರಲಿ ಅದನ್ನು ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ ಸಂಡೇ ಬಜಾರ್ ಒಳಗೆ ಹೋಗೋಣ. ಸಂಡೇ ಬಜಾರ್ ಒಳಗೆ ಹೋಗೋಕ್ಕೂ ಮುಂಚೆ ಇದೇ ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಸಖತ್ತಾಗಿರೋ ಕಾಂಟೆಂಟ್ನ ನಿಮ್ಮ ಹತ್ರ ಬಂದು ತಲುಪಿಸ್ತೀನಿ. ಬನ್ನಿ ಹೋಗೋಣ. ಟೈನಿ ಗ್ಯಾಜೆಟ್ಸಲ್ಲಿ ಫಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು ಈ DDR3 ರ್ಯಾಮು. ಆ್ಯಕ್ಚುಲಿ ನಾನು ಸಂಡೇ ಬಜಾರ್ಗೆ ಈ ಸತಿ DDR3 ರ್ಯಾಮ್ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದು. ಪರ್ಚೇಸ್ ಜೊತೆಗೆ ಇದು ಟೈನಿ ಗ್ಯಾಜೆಟ್ ಕೂಡ. ಇದ್ರ ಪ್ರೈಸು 400ಗೆ ನಾನು ಪರ್ಚೇಸ್ ಮಾಡಿದ್ದೆ. ವರ್ಕಿಂಗಲ್ಲಿ ಇದೆ ಇಲ್ವೋ ಗೊತ್ತಿಲ್ಲ. ರ್ಯಾಮ್ನ ಫಸ್ಟ್ ಟೈಮ್ ನಾನು ಪರ್ಚೇಸ್ ಮಾಡ್ತಿರೋದು, ಸೊ ರಿಸ್ಕ್ ತೊಗೊಂಡು ಪರ್ಚೇಸ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಗಿವ್ ಅವೇದಲ್ಲಿ ಈ ಒಂದು ಸ್ಪೀಕರ್ನ ನೋಡಿದ್ರಿ. ಅದೇ ರೀತಿ ಸ್ಪೀಕರ್ ಸ್ವಲ್ಪ ಡಿಫ್ರೆಂಟ್ ಮಾಡೆಲ್ ಅಷ್ಟೇ. ಇದು ಕೂಡ FMsಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಟೈನಿ, ನನ್ನ ಕೈ ಸೈಜಲ್ಲಿ ಇದೆ ಅಷ್ಟೇ. ಇದಕ್ಕಿಂತ ಚಿಕ್ಕ ಸೈಜಲ್ಲಿ FM ಕೂಡ ಬರುತ್ತೆ ನನ್ಗೆ ಗೊತ್ತು, ಆದ್ರೆ ಸದ್ಯಕ್ಕೆ ಇದೇ ನನ್ನ ಕಣ್ಣಿಗೆ ಚಿಕ್ಕ ಸೈಜ್ ಕಾಣಿಸಿದ್ದು. ಇದಕ್ಕೆ ಪ್ರೈಸು 300 ರೂಪಾಯಿ ಅಂತ ಹೇಳ್ತಾ ಇತ್ತು. ಅದಾದ್ಮೇಲೆ ಟೈನಿ ಗ್ಯಾಜೆಟ್ಸ್ ಅಲ್ಲಿ ಈ ಒಂದು ಮೋಟರ್ಸ್ ನ ನೋಡಿದೆ. ಮೋಟರ್ಸ್ ಕೂಡ ಅಷ್ಟೇ ಗುರು, ಇದಕ್ಕಿಂತ ತುಂಬಾ ಚಿಕ್ಕ ಸೈಜ್ ಅಲ್ಲೆಲ್ಲ ಬರುತ್ತೆ. ಬಟ್ ಈ ತರ ಓಪನ್ ಮೋಟರ್ಸ್ ನಾನು ನೋಡಿ ತುಂಬಾ ದಿವಸ ಆಯ್ತು, ಅದಕ್ಕೆ ಇದನ್ನ ಟೈನಿ ಗ್ಯಾಜೆಟ್ಸ್ ಕ್ಯಾಟಗರಿಯಲ್ಲಿ ಕನ್ಸಿಡರ್ ಮಾಡಿದೀನಿ. ಇವೆಲ್ಲ 1 ಪೀಸ್ 30 ರೂಪಾಯಿ. ಕಂಪ್ಲೀಟ್ ಆಂಡ್ರಾಯ್ಡ್ ನ ಕೈ ಸೈಜ್ ಅಲ್ಲಿ ನೋಡ್ಬೇಕಂದ್ರೆ ಅದು ಫೈರ್ ಸ್ಟಿಕ್. ಸೊ ನೀವಿಲ್ಲಿ ಟೈನಿ ಗ್ಯಾಜೆಟ್ಸ್ ಅಲ್ಲಿ ಅಮೆಝಾನ್ ಮತ್ತೆ MI ಫೈರ್ ಸ್ಟಿಕ್ ನ ನೋಡಬಹುದು. MI ಫೈರ್ ಸ್ಟಿಕ್ ನ ಪ್ರೈಸ್ ಬಂದು 800. ಅಮೆಝಾನ್ ಸೆಕೆಂಡ್ ಜನರೇಷನ್ ಫೈರ್ ಸ್ಟಿಕ್ ನ ಪ್ರೈಸ್ ಬಂದು 500 ಅಂತ ಹೇಳಿದ್ರು. ಕಮೆಂಟ್ ಅಲ್ಲಿ ಕೆಲವರು ಐಟಮ್ಸ್ ನ ಕ್ಲೀನ್ ಆಗಿ ತೋರ್ಸಲ್ಲ ಅಂತ ಹೇಳ್ತೀರಾ. ಇಲ್ಲಿ ಐಟಮ್ ನ ಎತ್ಕೊಂಡು ವಿಡಿಯೋ ಮಾಡೋದೇ ದೊಡ್ಡ ಹೋರಾಟ. ಇವಾಗ ನೀವು ನೋಡ್ತಿರೋದು ಒಂದು ಮಿನಿ UPS. ಕೈ ಸೈಜ್ ಅಲ್ಲಿ UPS ಇದು. ಈ ಒಂದು UPS ನ ಬರೀ ರೌಟರ್ಸ್ ಗೆ ಬ್ಯಾಕಪ್ ತರ ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಹಲವಾರು ಮಾಡೆಲ್ಸ್ ಇದೆ. ಆಕ್ಚುಲಿ ನಾನು ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಒಂದೊಂದು ಪ್ರೈಸ್ ಹೇಳ್ತಾ ಇದ್ರು. ಇದ್ರದ್ದು ಪ್ರೈಸ್ 400 ಅಂತ ಹೇಳಿದ್ರು. ಇದಕ್ಕೆ ನೀವು 12 ವಾಟ್ಸ್ ಸಪ್ಲೈ ಕೊಡಬೇಕು. ಇದಾದ್ಮೇಲೆ ಇನ್ನೊಂದು ಮಾಡೆಲ್ ನೋಡಿ, ರೌಟರ್ UPS ಅಂತಾನೆ ಬರ್ದಿದೆ. ಈ ಒಂದು ಮಾಡೆಲ್ ಆಕ್ಚುಲಿ ಹ್ಯಾಂಗಿಂಗ್ ಟೈಪ್, ನೀವು ವಾಲ್ ಅಲ್ಲಿ ಹ್ಯಾಂಗ್ ಮಾಡ್ಕೋಬಹುದು. ಬ್ರ್ಯಾಂಡ್ಸ್ ಅಂತೂ ಹಲವಾರು ಬ್ರ್ಯಾಂಡ್ಸ್ ಬರುತ್ತೆ. ಅದರಲ್ಲಿ ಈ ಬ್ರ್ಯಾಂಡ್ ಚೆನ್ನಾಗಿರುತ್ತೆ, ಆ ಬ್ರ್ಯಾಂಡ್ ಚೆನ್ನಾಗಿರುತ್ತೆ ಅಂತ ಇಲ್ಲ. ಈ ತರ ಮಿನಿ UPS ಎಲ್ಲ ಹೊಸದ್ ತಗೊಳಕ್ ಹೋದ್ರೆ ನಿಮ್ಗೆ ಮಿನಿಮಮ್ ಆಗಿ 1 ಇಯರ್ ವಾರಂಟಿ ಕೊಡ್ತಾರೆ. ಇದ್ರದ್ದು ಪ್ರೈಸು 300 ರೂಪಾಯಿ. ವೈಫೈ ನ ಚಿಕ್ ಸೈಜ್ ಅಲ್ಲಿ ನೋಡ್ಬೇಕಂದ್ರೆ ವೈಫೈ ಡಾಂಗಲ್. ಸೊ ಟೈನಿ ಗ್ಯಾಜೆಟ್ಸ್ ಅಲ್ಲಿ ವೈಫೈ ಡಾಂಗಲ್ ಕೂಡ ಒಂದು. ಇವೆಲ್ಲ ಇವಾಗ ಯೂಸ್ ಆಗುತ್ತೋ ಗೊತ್ತಿಲ್ಲ, ಬಟ್ ಪ್ರೈಸ್ ಬಂದು 200 ರೂಪಾಯಿ ಅಷ್ಟೇ. ಇದೇ ತರ ಒಂದು ವೈಫೈ ಡಾಂಗಲ್, ಬಟ್ ಪ್ಲಗ್ ಅಂಡ್ ಪ್ಲೇ ಇರಲ್ಲ. ಇದರಲ್ಲಿ ಬ್ಯಾಟ್ರಿ ಹಾಕಿ ಎಲ್ ಬೇಕಾದ್ರೂ ಕ್ಯಾರಿ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಜಿಯೋದು ಇವೆಲ್ಲ ಒಂದ್ ಟೈಮಲ್ಲಿ ನಾವು ಯೂಸ್ ಮಾಡ್ತಾ ಇದ್ವಿ. ಇವಾಗೆಲ್ಲ ಯೂಸ್ಫುಲ್ ಇದೆಯಾ ಇಲ್ವೋ ಗೊತ್ತಿಲ್ಲ. ಇದ್ರದ್ದು ಪ್ರೈಸು 300 ರೂಪಾಯಿ ಅಂತ ಹೇಳ್ತಾ ಇದ್ರು. ಈ ತರ ಮಾಡೆಲ್ಸ್ ಅಲ್ಲಿ ನಿಮ್ಗೆ ಸಿಮ್ ಕಾರ್ಡ್ ಹಾಕೋ ಆಪ್ಷನ್ ಇರುತ್ತೆ. ಸೊ ಸಿಮ್ ಕಾರ್ಡ್ ಹಾಕಿ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಕೆಲವು ಮಾಡೆಲ್ಸ್ ಅಲ್ಲಿ ಮೆಮೊರಿ ಕಾರ್ಡ್ಸ್ ಕೂಡ ಆಕ್ಚುಲಿ ಹಾಕ್ಬಹುದು. ಮಲ್ಟಿಮೀಟರ್ ಅಲ್ಲಿ ಸದ್ಯಕ್ಕೆ ನನ್ನ ಕಣ್ಣಿಗೆ ಇದೇ ಸ್ಮಾಲೆಸ್ಟ್ ಸೈಜ್ ಸಿಕ್ಕಿದ್ದು. ಇದಕ್ಕಿಂತ ಚಿಕ್ಕ ಸೈಜು ಬರುತ್ತೆ, ಬಟ್ ಇದು ಯುನೀಕ್ ಆಗಿತ್ತಂತ ಇದನ್ನ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕಿಂತ ಚಿಕ್ಕ ಸೈಜ್ ಇರೋ ಮಲ್ಟಿಮೀಟರ್ಸ್ ಎಲ್ಲ ನೀವೇನ್ ನೋಡ್ತೀರಾ ಅವೆಲ್ಲ ಬಂದು ತುಂಬಾನೇ ಲೋಕಲ್ ಕಂಪನೀಸ್ ಅಲ್ಲಿ ಇರುತ್ತೆ. ಈ ತರ ಇರೋದೆಲ್ಲ ಸ್ವಲ್ಪ ಅಡ್ವಾನ್ಸ್ಡ್ ಮಾಡೆಲ್ಸ್ ಅಷ್ಟೇ. ಟೈನಿ ಗ್ಯಾಜೆಟ್ಸ್ ಅಲ್ಲಿ ನೆಕ್ಸ್ಟ್ ಸೆಗ್ಮೆಂಟ್ ಬಂದು ಸ್ಪೀಕರ್ಸ್ ಅಲ್ಲಿ 4-5 ಸ್ಪೀಕರ್ಸ್ ಇದೆ. ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ. ಇವಾಗ ನೀವು ನೋಡ್ತಾ ಇರೋದು ಐಬಾಲ್ ಅನ್ನೋ ಒಂದು ಕಂಪನಿ. ಈ ಕಂಪನಿಯಲ್ಲಿ ಮೊಬೈಲ್ಸ್ ಎಲ್ಲ ಬರ್ತಿತ್ತು. ಈ ಒಂದು ಸ್ಪೀಕರ್ ಅಷ್ಟೇನ್ ಚಿಕ್ಕದಲ್ಲ, ಬಟ್ ಒಂದ್ ರೀತಿ ಚಿಕ್ಕದೆ. 5 ವಾಟ್ಸ್ ಔಟ್ಪುಟ್ ಇರುತ್ತೆ ಇದರಲ್ಲಿ. ಇದು ನೆಕ್ಸ್ಟ್ ಸ್ಪೀಕರ್. ಇದು ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇದೆ. ಇದು ಕೂಡ ಅಷ್ಟೇ ತುಂಬಾನೇ ಚಿಕ್ಕ ಸೈಜ್ ಮಾತ್ರ ಚಿಕ್ಕದು. ಈ ಸೈಜ್ ಅಲ್ಲಿ ಇರೋ ಸ್ಪೀಕರ್ಸ್ ಎಲ್ಲ ಸೌಂಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಬಟ್ ಇವೆಲ್ಲ ಲೋಕಲ್ ಬ್ರ್ಯಾಂಡ್ ಆಗಿರೋ ಕಾರಣ ಸೌಂಡ್ ಜಾಸ್ತಿ, ಬೇಸ್ ಜಾಸ್ತಿ ಇಟ್ರೆ ಕರ ಅನ್ನುತ್ತೆ. ಇದ್ರ ಪ್ರೈಸು 200 ರೂಪಾಯಿ. ನೆಕ್ಸ್ಟ್ ನೀವು ನೋಡ್ತಾ ಇರೋದು ತುಂಬಾ ಚಿಕ್ಕ ಸೈಜ್. ಆಕ್ಚುಲಿ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಫ್ರಂಟ್ ಅಲ್ಲಿ ಕೆಸೆಟ್ ಹಾಕೋ ತರ ಇತ್ತು. ನಾನು ಕೆಸೆಟ್ ಅನ್ಕೊಂಡೆ, ಬಟ್ ಅದು ಕೆಸೆಟ್ ಅಲ್ಲ. ಇದು ಆಕ್ಚುಲಿ ಬ್ಯಾಟ್ರಿ ಕಂಪಾರ್ಟ್ಮೆಂಟ್. ಇಲ್ಲಿ BL5C ಬ್ಯಾಟ್ರಿ ಬರುತ್ತೆ. ಇದು ಯಾವ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ. ಮ್ಯೂಸಿಕ್ ಏಂಜಲ್ ಅಂತ ಬರ್ತಿದೆ. ಇದರಲ್ಲಿ ನಿಮ್ಗೆ 2 ಕಡೆ ಸ್ಪೀಕರ್ನ ನೀವು ನೋಡ್ಬೋದು. ಅಂಡ್ ಇದ್ರದ್ದು ಪ್ರೈಸ್ ಬಂದು 200 ರೂಪಾಯಿ. ಟೈನಿ ಅಂದಮೇಲೆ ಎಕೋ ಬಾಕ್ಸ್ ಇರಲೇಬೇಕಲ್ವಾ. ಇದು ಆಕ್ಚುಲಿ ಅಮೆಝಾನ್ ಎಕೋ ಬಾಕ್ಸ್ ಅಲ್ಲ, ಇದು ಗೂಗಲ್ ಹೋಮ್ ಅಲ್ಲಿ ಚಿಕ್ಕ ಸೈಜ್ ಸ್ಪೀಕರ್ ಅಂದ್ರೆ ಇದೆ. ಸೊ ಟೈನಿಯೆಸ್ಟ್ ಸ್ಮಾರ್ಟ್ ಸ್ಪೀಕರ್. ಇದ್ರದ್ದು ಪ್ರೈಸ್ ಬಂದು 450 ಅಂತ ಹೇಳಿದ್ರು. 450ಗೆ ಇದು ವರ್ತಾ? ಕ್ವಶನ್ ಮಾರ್ಕ್. ಟೈನಿ ಸೀರೀಸ್ ಅಲ್ಲಿ ನೆಕ್ಸ್ಟ್ PC. ಇದು ಆಕ್ಚುಲಿ ಪೆಂಟಿಯಂ PC. ಆಲ್ಮೋಸ್ಟ್ 2004-2005 ಟೈಮ್ ಅಲ್ಲಿ ಬಂದಿದ್ದು. ಅವಾಗ್ಲೇ ಈ ಸೈಜ್ ಅಚೀವ್ ಮಾಡಿರೋದು ದೊಡ್ಡ ವಿಷಯನೇ. ಇದು ಆಕ್ಚುಲಿ ಲೆನೋವೋ ಕಡೆಯಿಂದ. ಅಂಡ್ ಲೆನೋವೋ ಟೆಕ್ನಾಲಜಿಯಲ್ಲಿ ಎಷ್ಟೋ ಮುಂದೆ ಇದ್ದಾರೆ. ಪ್ರತಿ ವರ್ಷ ಏನಾರು ಗ್ಯಾಜೆಟ್ಸ್ ಬರ್ತಾನೆ ಇರುತ್ತೆ ಅವ್ರ ಕಡೆಯಿಂದ. ಇದ್ರದ್ದು ಪ್ರೈಸ್ 800 ರೂಪಾಯಿ.
ನೆಕ್ಸ್ಟ್ ಟೈನಿ ಸೆಗ್ಮೆಂಟ್ ಅಲ್ಲಿ ಪ್ರೊಜೆಕ್ಟರ್ ಇರೋದ್ರಲ್ಲಿ ಟೈನಿಯೆಸ್ಟ್ ಪ್ರೊಜೆಕ್ಟರ್ ಅಂದ್ರೆ ಇದೆ, ಬರೀ ನನ್ನ ಕೈ ಸೈಜ್ ಇದೆ ಅಷ್ಟೇ ಇದು. ಈ ಪ್ರೊಜೆಕ್ಟರ್ ನ ನೀವು ಆಲ್ರೆಡಿ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ನೋಡಿರ್ತೀರಾ. ಇದರಲ್ಲಿ ಬರೋ ಮೇನ್ ಇಶ್ಯೂ ಏನಂದ್ರೆ ಲೆನ್ಸ್ ಹೋಗ್ಬಿಡುತ್ತೆ. ಇದರಲ್ಲಿ ನೀವು ಹೆವಿ ಯೂಸೇಜ್ ಎಲ್ಲ ಮಾಡಕ್ಕಾಗಲ್ಲ. ಬೇಸಿಕ್ ಸುಮ್ನೆ ಟೈಮ್ ಪಾಸ್ ಗೆ ಪ್ರೊಜೆಕ್ಟರ್ ಬೇಕಂದ್ರೆ ಇದು ಓಕೆ. ಟೈನಿ ಸೆಗ್ಮೆಂಟ್ ಅಲ್ಲಿ ನೆಕ್ಸ್ಟ್ ಗೇಮಿಂಗ್ ಕನ್ಸೋಲ್. ಇದು ಒಂದು ಲೋಕಲ್ ಬ್ರ್ಯಾಂಡೇ, ಬಟ್ PSP ನ ರೆಪ್ಲಿಕೇಟ್ ಮಾಡಿ ಹೆಂಗ್ ಮಾಡಿದಾರೆ ನೋಡಿ. ಇದೇ ತರ ಕನ್ಸೋಲ್ಸ್ ನಾನು ಮುಂಚೆ ಕೂಡ ತೋರಿಸಿರ್ತೀನಿ. ಇವೆಲ್ಲ ಸುಮ್ನೆ ಟೈಮ್ ಪಾಸ್ ಗೆ ಇಟ್ಕೋಬಹುದಷ್ಟೇ. ಈ ಒಂದು ಕನ್ಸೋಲ್ ಆಕ್ಚುಲಿ ವೆಯ್ಟ್ ಸ್ವಲ್ಪ ಜಾಸ್ತಿ ಇತ್ತು. ಪ್ರೈಸ್ ಕೇಳಿದ್ದಕ್ಕೆ 350 ರೂಪಾಯಿ ಅಂತ ಹೇಳಿದ್ರು. ಈ ಒಂದು ಡಿವೈಸ್ ನಾನು ಎಕೋ ಬಾಕ್ಸ್ ಅನ್ಕೊಂಡೆ ಫಸ್ಟ್. ಅಮೆಝಾನ್ ಅಲೆಕ್ಸಾದಲ್ಲಿ ಎಕೋ ಶೋ ಅಂತ ಒಂದು ಬರುತ್ತೆ, ಆಲ್ರೆಡಿ ನನ್ನ ವಿಡಿಯೋಸ್ ಅಲ್ಲಿ ನೋಡಿರ್ತೀರಾ ನೀವು. ಅದ್ರದ್ದು ಟೈನಿ ವರ್ಷನ್ ಅನ್ಕೊಂಡೆ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಲೆನೋವೋ ಕಂಪನಿದು. ಮುಂದೆ ಬ್ಲಾಕ್ ಕಲರ್ ಅಲ್ಲಿ ಇರೋದು ಡಿಸ್ಪ್ಲೇ ತರ ಕಾಣಿಸ್ತು, ಬಟ್ ಡಿಸ್ಪ್ಲೇನ ಇಲ್ವಾ ಗೊತ್ತಿಲ್ಲ. ಟೈನಿ ಸೆಗ್ಮೆಂಟ್ ಅಲ್ಲಿ ನೆಕ್ಸ್ಟ್ MP3 ಪ್ಲೇಯರ್. ಇದು ತುಂಬಾನೇ ಚಿಕ್ಕ ಸೈಜ್ ಗುರು. ನೀವ್ ಅನ್ಕೋಬಹುದು ಇದಕ್ಕಿಂತ ಚಿಕ್ಕ ಸೈಜ್ ಅಲ್ಲಿ MP3 ಪ್ಲೇಯರ್ಸ್ ನಾನೇ ತೋರಿಸಿದ್ದೀನಲ್ಲ ವಿಡಿಯೋದಲ್ಲಿ ಅಂತ. ಇದ್ರಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಇದು ಟಚ್ ಸ್ಕ್ರೀನ್ ಅಂಡ್ ಬರೀ ನನ್ನ ಬೆರಲ್ ಸೈಜ್ ಅಲ್ಲಿ ಇದೆ ಅಷ್ಟೇ. ಇದು ಕೋಬಿ ಅನ್ನೋ ಬ್ರ್ಯಾಂಡು. ಇದು ಆಕ್ಚುಲಿ ಒಳ್ಳೆ ಬ್ರ್ಯಾಂಡೇ. ಟಚ್ ಸ್ಕ್ರೀನ್ ಆಗಿರೋದ್ರಿಂದ ಇದ್ರದ್ದು ಪ್ರೈಸ್ 800 ರೂಪಾಯಿ. ನೆಕ್ಸ್ಟ್ ಟೈನಿಯೆಸ್ಟ್ ಗ್ಯಾಜೆಟ್ ಅಂದ್ರೆ ಈ ಸಿಸ್ಕಾ ಅನ್ನೋ ಬ್ರ್ಯಾಂಡ್ದು ಸ್ಮಾರ್ಟ್ ಬ್ಯಾಂಡ್. ಸ್ಮಾರ್ಟ್ ವಾಚ್ ಎಲ್ಲ ಪೀಕ್ ಆಗೋ ಮುಂಚೆ ಸ್ಮಾರ್ಟ್ ಬ್ಯಾಂಡ್ ತುಂಬಾ ಪೀಕ್ ಅಲ್ಲಿತ್ತು, ಸ್ಪೆಷಲಿ MI ಬ್ರ್ಯಾಂಡ್ದು. ಅದಾದ್ಮೇಲೆ ಸಿಸ್ಕಾ ಬ್ರ್ಯಾಂಡ್ದು ಸ್ಮಾರ್ಟ್ ಬ್ಯಾಂಡ್ ನ ತುಂಬಾ ಫೇಮಸ್ ಮಾಡಿದ್ರು. ಇದ್ರದ್ದು ಆಡ್ಸ್ ನಾವು ನೋಡಿರ್ತೀವಿ. ರೀಸೆಂಟ್ಲಿ ತೀರೋಗಿರೋ ಆಕ್ಟರ್ ಇರ್ಫಾನ್ ಖಾನ್ ಅವರು ಇದನ್ನ ಪ್ರಮೋಟ್ ಮಾಡಿದ್ರು. ನೀವೇ ಈ ಸ್ಮಾರ್ಟ್ ಬ್ಯಾಂಡ್ ನ ನೋಡಿ ಎಷ್ಟಿದೆ ಅಂತ ಸೈಜು. MI ಸ್ಮಾರ್ಟ್ ಬ್ಯಾಂಡ್ ಗೆ ಅರ್ಧ ಸೈಜ್ ಅಲ್ಲಿ ಇದೆ. ಇದು ನೋಡಕ್ ಒಳ್ಳೆ ಟ್ಯಾಬ್ಲೆಟ್ ತರ ಇದೆ. ಇದ್ರದ್ದು ಪ್ರೈಸ್ 200 ರೂಪಾಯಿ. ಕೊನೆಯದಾಗಿ ಇನ್ನೊಂದು ಸ್ಪೀಕರ್ ಅಲ್ಲಿ ಮುಗಿಸೋಣ. ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಇದು ಟೈನಿಯೆಸ್ಟ್ ಸ್ಪೀಕರ್. ಈ ಸ್ಪೀಕರ್ ನೀವು ತುಂಬಾ ಕಡೆ ನೋಡಿರ್ತೀರಾ. ಇದ್ರದ್ದು ಬೆಲೆ 50 ರೂಪಾಯಿ ಅಷ್ಟೇ. ಆದ್ರೆ ಸೌಂಡ್ ಕ್ಲಾರಿಟಿ ಅಷ್ಟಿರಲ್ಲ. JBL ಅಂತ ಬರ್ದಿದೆ ಹೆಸರಿಗೆ ಅಷ್ಟೇ. ನಮ್ ಟೈನಿ ಗ್ಯಾಜೆಟ್ಸ್ ನ ನೀವು ನೋಡಿ ಖುಷಿ ಪಟ್ಟಿರ್ತೀರಾ ಅನ್ಕೊಂತೀನಿ. ಆಕ್ಚುಲಿ ಇವತ್ತು ಅಷ್ಟೇನ್ ಇದ್ದಿಲ್ಲ ಐಟಮ್ಸ್. ನೆಕ್ಸ್ಟ್ ವೀಕ್ ಏನ್ ಚಾಲೆಂಜ್ ಬೇಕು ಅಂತ ಕಮೆಂಟ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ಗಿವ್ ಅವೇ ಬಗ್ಗೆ ಹೇಳಿದ್ದೆ. ಸೊ ಗಿವ್ ಅವೇ ಇದು. ಸೊ ಗಿವ್ ಅವೇ ವಿನ್ನರ್ ಇಲ್ಲಿ ಬಂದಿದ್ದಾರೆ ಸಂಡೇ ಬಜಾರಲ್ಲಿ. ಸೊ ಗಿವ್ ಅವೇ ವಿನ್ನರ್ ಬಂದು ದರ್ಶನ್ ಅವರು. ಇಲ್ಲಿ ನೋಡ್ಬೋದು ಹೈಯೆಸ್ಟ್ ಲೈಕ್ಸ್ ಇವ್ರಿಗೆ ಬಂದಿದೆ, ಇವ್ರ ಕಮೆಂಟ್ಗೆ. ಸೊ ಇವ್ರಿಗೆ ನಾವು ಈ ಗಿವ್ ಅವೇ ಕೊಡ್ತಾ ಇದ್ದೀವಿ. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ಅವೆಲ್ಲ ಆದ್ಮೇಲೆ ರೆಗ್ಯುಲರ್ ಗ್ಯಾಜೆಟ್ಸ್ ಕಡೆ ಬರೋಣ. ಈ ಒಂದು ನಿಕಾನ್ D300 ಅನ್ನೋ ಕ್ಯಾಮ್ರಾನ ರೋಡಲ್ಲಿ ಇಟ್ಟು ಮಾರ್ತಾ ಇದ್ರು. ಇದಕ್ಕೆ ಲೆನ್ಸ್ ಅಂತೂ ಇರ್ಲಿಲ್ಲ, ಆದ್ರೆ ಕ್ಯಾಮ್ರಾ ಒಳಗೆ ಫುಲ್ ಧೂಳು, ಬ್ಯಾಟ್ರಿ ಕೂಡ ಇರ್ಲಿಲ್ಲ. ವರ್ಕಿಂಗ್ ಅಂತ ಕೇಳಿದ್ದಕ್ಕೆ ಗೊತ್ತಿಲ್ಲ ಅಂದ್ರು. ಪ್ರೈಸ್ ಮಾತ್ರ ಕೇಳಿದ್ದಕ್ಕೆ 2000 ಅಂತೆ. ಏನೋ 1000 ರೂಪಾಯಿ ಏನೋ ಹೇಳಿದ್ರೆ ತಗೊಂಡು ಟೆಸ್ಟ್ ಮಾಡ್ಬೋದಿತ್ತು. ಈ ಕ್ಯಾಮ್ರಾನ ಎತ್ಕೊಂಡು ವಿಡಿಯೋ ಮಾಡ್ತಿರ್ಬೇಕಾದ್ರೆ ವಿಡಿಯೋ ಎಲ್ಲ ಮಾಡಬಾರ್ದು ಅಂತ ಹೇಳಿದ್ರು. ಆದ್ರೂ ಇದನ್ನ ನಿಮಗೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಮೆಮರಿ ಕಾರ್ಡ್ ಒಂದಿತ್ತು, ಬಟ್ ಅದು ಕೂಡ ವರ್ಕಿಂಗ್ ಅಲ್ಲಿ ಇದೆಯಾ ಇಲ್ವೋ ಗೊತ್ತಿಲ್ಲ. 2000ಗೆ ಇದು ವರ್ತಾ? ಪಕ್ಕದ ಅಂಗಡಿಯಲ್ಲಿ ಈ ಡೆಲ್ದು ಲ್ಯಾಪ್ಟಾಪ್ ಒಂದಿತ್ತು. ಇದು ಆಕ್ಚುಲಿ ನೋಡಕ್ಕೆ ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ಇತ್ತು, ಬಟ್ ತುಂಬಾ ಹಳೆ ಮಾಡಲು i3. ಪ್ರೈಸ್ ಕೇಳಿದ್ದಕ್ಕೆ 3500 ಅಂತ ಹೇಳಿದ್ರು. ಇವೆಲ್ಲ ಚೆಕ್ ಮಾಡಿ ತಗೊಂಡೋಗೋಣ ಅಂದ್ರೆ ಇಲ್ಲಿ ಚೆಕ್ ಮಾಡಕ್ಕೆ ಅಷ್ಟು ಫೆಸಿಲಿಟೀಸ್ ಇಲ್ಲ. ಅದಲ್ಲದೆ ಚಾರ್ಜರ್ಸ್ ಇರಲ್ಲ. ಈ ಒಂದು ಲ್ಯಾಪ್ಟಾಪ್ಗೆ ಸೆಕೆಂಡ್ ಹ್ಯಾಂಡ್ ಪ್ರೈಸ್ ಎಷ್ಟಿರ್ಬೋದು, ಎಷ್ಟು ಕೊಡ್ಬೋದು ಅಂತ ಕಮೆಂಟ್ ಅಲ್ಲಿ ಹಾಕಿ ನೋಡೋಣ. ಅಲ್ಲೇ ಇನ್ನೊಂದು ಏಸರ್ದು ಲ್ಯಾಪ್ಟಾಪ್ ಇತ್ತು. ಇದು ನೋಡಕ್ಕೆ ಅದಕ್ಕಿಂತ ಹಳೆ ಮಾಡೆಲ್ ತರ ಕಾಣಿಸ್ಕೊಂತ ಇತ್ತು. ಪ್ರಾಸೆಸರ್ ಏನೋ ಇಂಟೆಲ್ದೆ, ಬಟ್ ಇದು ಇಂಟೆಲ್ ಸೆಲೆರಿಯಾನ್ ಅಂತ ಯಾವ್ದು ಬರ್ದಿತ್ತು. ನಿಮಗೆ ಇದ್ರ ಬಗ್ಗೆ ಐಡಿಯಾ ಇದ್ರೆ ಇದಕ್ಕೆ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಎಷ್ಟು ಪ್ರೈಸ್ ಕೊಡ್ಬೋದಂತ ಕಮೆಂಟ್ ಮಾಡಿ. ನಾನು ಈ 2 ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿಲ್ಲ, ಬಟ್ ನಿಮ್ ಪ್ರಕಾರ ಈ ಲ್ಯಾಪ್ಟಾಪ್ಸ್ಗೆ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಎಷ್ಟು ಪ್ರೈಸ್ ಇರ್ಬೋದು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾವು ನೋಡಿದ್ದು ಈ ಒಂದು ಫಿಲಿಪ್ಸ್ದು ರೇಡಿಯೋ. ತುಂಬಾನೇ ಆಂಟಿಕ್ ರೇಡಿಯೋ ಇದು ಆಕ್ಚುಲಿ. ಅದ್ಯಾಕೋ ಗೊತ್ತಿಲ್ಲ, ಆಂಟಿಕ್ ರೇಡಿಯೋಸ್ ಮೇಲೆ ಸ್ವಲ್ಪ ಕ್ರೇಜ್ ಆಗ್ಬಿಟ್ಟಿದೆ. ಇದನ್ನ ನಾನು ಪರ್ಚೇಸ್ ಅಂತೂ ಮಾಡಿಲ್ಲ, ಯಾಕಂದ್ರೆ ಬಜೆಟ್ ಪ್ರಾಬ್ಲಮ್. ಬಟ್ ಇದನ್ನ ನೋಡಿ ಸ್ವಲ್ಪ ಖುಷಿ ಆಯ್ತು ಅಷ್ಟೇ. ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಮ ಪೇರೆಂಟ್ಸ್ ಈ ತರ ರೇಡಿಯೋಸ್ ಅಲ್ಲಿ ಹಾಡು ಕೇಳೋದು ನಾವು ನೋಡಿರ್ತೀವಿ. ಅದಾದ್ಮೇಲೆ ಒಂದು ಅಂಗಡಿಯಲ್ಲಿ ಈ 2 ವಾಚ್ ನ ನೋಡಿದೆ. ಇವೆರಡು ಕ್ರಾಸ್ ಬೀಟ್ಸ್ ಅನ್ನೋ ಬ್ರ್ಯಾಂಡ್ದು. ಇವ್ರ ಹತ್ರ ಈ 2 ಮಾತ್ರ ಅಲ್ಲ, ಇನ್ನ ಬೇಜಾನ್ ವೆರೈಟೀಸ್ ಇತ್ತು ಕ್ರಾಸ್ ಬೀಟ್ಸ್ ಬ್ರ್ಯಾಂಡ್ದು. ಇವರೇ ಶಾಪ್ ಓನರ್. ಇವ್ರ ಹತ್ರ ಹಲವಾರು ಕಲೆಕ್ಷನ್ಸ್ ಇದೆ. ಸೊ ನೀವು ಬೇಕಾದ್ರೆ ಇಲ್ಲಿ ಬಂದು ಈಸ್ಕೋಬಹುದು. ಒಂದ್ ವಾಚ್ ಪ್ರೈಸ್ 200 ರೂಪಾಯಿ ಅಷ್ಟೇ. ಏನೊಂದು ವಿಷಯ ಅಂದ್ರೆ ಇದರಲ್ಲಿ ಚಾರ್ಜರ್ಸ್ ಇಲ್ಲ, ಪ್ಲಸ್ ವರ್ಕ್ ಆಗುತ್ತಾ ಅಂತ ಗೊತ್ತಿಲ್ಲ. ಇವ್ರ ಹತ್ರ ಇನ್ನಷ್ಟು ಗ್ಯಾಜೆಟ್ಸ್ ಇದೆ, ನೀವು ನೋಡಬಹುದು. ಇವಾಗ ನೀವು ನೋಡ್ತಿರೋ ಮೊಬೈಲ್ ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಗುರು. ಈ ಮೊಬೈಲ್ ಬಂದು ಮೋಟರೋಲಾ ಕಂಪನಿ ಕಡೆಯಿಂದ. ಇದ್ರಲ್ಲಿ ನೀವು ನೋಡಬಹುದು ಟ್ರಾನ್ಸ್ಪರೆಂಟ್ ಆಗಿದೆ ಡಿಸ್ಪ್ಲೇ. ಇದು ಆನ್ ಆಗಿದ್ಮೇಲೆ ಹೆಂಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ತುಂಬಾನೇ ಯೂನಿಕ್ ಆಗಿದೆ ನೋಡಕ್ಕೆ. ನಾನಂತೂ ಇದನ್ನ ಪರ್ಚೇಸ್ ಮಾಡಿಲ್ಲ, ಆದ್ರೂ ಪರ್ಚೇಸ್ ಮಾಡಿರೋರು ನನ್ನ ಫ್ರೆಂಡೇ. ಸೊ ಬೇಗನೆ ಇದಕ್ಕೊಂದು ಶಾರ್ಟ್ಸ್ ವಿಡಿಯೋ ಬರುತ್ತೆ, ಅದರಲ್ಲಿ ಆನ್ ಮಾಡಿ ತೋರಿಸ್ತೀನಿ ಇದನ್ನ. ಮತ್ತೊಂದು ಅಂಗಡಿಯಲ್ಲಿ ಈ ಒಂದು ಡ್ರಿಲ್ಲಿಂಗ್ ಮಿಷಿನ್ ನೋಡಿದೆ. ನೋಡಕ್ಕೆ ವ್ಯತ್ಯಾಸವಾಗಿತ್ತು. ಇದು ಆಕ್ಚುಲಿ DC ಅಲ್ಲ, ಇದು AC ಕರೆಂಟ್ದು. ಅದೇ ಅಂಗಡಿಯಲ್ಲಿ ಜಾಗ್ವಾರ್ ಅಂತ ಒಂದು
ಬಾಕ್ಸ್ ಅಲ್ಲಿ ಈ ಐಟಮ್ಸ್ ಇತ್ತು. ಇದು ಆಕ್ಚುಲಿ ಬೈಕ್ ಆಕ್ಸೆಸರೀಸ್ ಅನ್ಸುತ್ತೆ, ಬೈಕಾ ಕಾರಾ ನನ್ಗೆ ಐಡಿಯಾ ಇಲ್ಲ. ಸೊ ಇದು ಬಂದು ಲೈಟ್ಸ್, ಫುಲ್ ಬ್ರ್ಯಾಂಡ್ ನ್ಯೂ ಸೆಟ್ ಇತ್ತು ಇದು. ಇದನ್ನ ಟೈರ್ಗೆ ಹಾಕ್ತಾರಾ, ಎಲ್ಲಿ ಹಾಕ್ತಾರೆ ಐಡಿಯಾ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮತ್ತೊಂದು ಅಂಗಡಿಯಲ್ಲಿ ಈ ವಿಚಿತ್ರವಾದ MP3 ಪ್ಲೇಯರ್ ನ ನೋಡಿದೆ. ಆಕ್ಚುಲಿ MP4 ಪ್ಲೇಯರ್, ಬ್ರ್ಯಾಂಡ್ ಯಾವುದು ಫಾರಿನ್ ಬ್ರ್ಯಾಂಡ್ ಅಂತೆ. ಅಂಡ್ ಬಟನ್ಸ್ ಇಲ್ಲ, ಇದರಲ್ಲಿ ಟಚ್ ಸೆನ್ಸಿಟಿವ್ ಕೊಟ್ಟಿದ್ದಾರೆ. ಇದು ಆಕ್ಚುಲಿ ಆನ್ ಅಲ್ಲೇ ಇತ್ತು, ಮೆಮರಿ ಕಾರ್ಡ್ ಹಾಕೋ ಆಪ್ಷನ್ ಕೂಡ ಇದೆ ಇದರಲ್ಲಿ. ಯೂನಿಕ್ನೆಸ್ ಜೊತೆ ಪ್ರೈಸ್ ಕೂಡ ಜಾಸ್ತಿನೇ. ಹೇಗೇಗೋ ಮಾತಾಡಿ ಒಂದು 200 ರೂಪಾಯಿ ಕಮ್ಮಿ ಮಾಡ್ಕೊಂಡು ನಾನು ಇದನ್ನ ಪರ್ಚೇಸ್ ಮಾಡ್ಕೊಂಡೆ. ನೀವು ಇದನ್ನ ನೋಡ್ಬೋದು, ವರ್ಕಿಂಗ್ ಅಲ್ಲೇ ಇದೆ. ಅಲ್ಲಿಂದ ಮುಂದುವರಿಸ್ತಾ ಒಂದು ಅಂಗಡಿಯಲ್ಲಿ ಎಕೋ ಬಾಕ್ಸ್ಗಳು ವೆರೈಟೀಸ್ ಅಲ್ಲಿ ಗೂಗಲ್ ಎಕೋ ಹೋಮ್ ಕೂಡ ಇತ್ತು. ಅಷ್ಟೇ ಅಲ್ಲ, ಒಂದು ಐಪ್ಯಾಡ್ ಕೂಡ ಇತ್ತು. ಏನಪ್ಪಾ ಇದನ್ನ ಎತ್ತಿ ತೋರಿಸ್ತಾ ಇಲ್ಲ ಅಂತ ಅನ್ಕೊಂತಿದ್ದೀರಾ? ಇಲ್ಲಿ ಮಾತ್ರ ಅಲ್ಲ, ತುಂಬಾ ಅಂಗಡಿಗಳಿದೆ, ಅಲ್ಲಿ ಐಟಮ್ಸ್ ನ ಎತ್ತಿ ತೋರ್ಸೋದ್ ಕೂಡ ಇಲ್ಲ. ಮತ್ತೊಂದು ಅಂಗಡಿಯಲ್ಲಿ ಈ ಟಾಯ್ಸ್ ಎಲ್ಲ ಮಾರ್ತಾರೆ. ಈ ಅಂಗಡಿನ ನಾನು ಮುಂಚಿನ ವಿಡಿಯೋಸ್ ಅಲ್ಲಿ ತೋರಿಸಿರ್ತೀನಿ. ಇಲ್ಲಿ ನಿಮ್ಗೆ ಟಾಯ್ಸ್ ಎಲ್ಲ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ಬಿಡುತ್ತೆ. ಅದರಲ್ಲೂ ಎಲೆಕ್ಟ್ರಾನಿಕ್ ಟಾಯ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು, ಈ ಟ್ರೈನ್ ಸೆಟ್ 200-250 ರೂಪಾಯಿ ಅಷ್ಟೇ. ಈ ಒಂದು RC ಟಾಯ್ 700 ರೂಪಾಯಿ ಅಂತ ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟ್ಲಿ ಮೆಟಲ್ ಗುರು ಇದು. ಅಂಡ್ ಮುಂದೆ ಏನ್ ನೋಡ್ತಾ ಇದ್ದೀರಾ, ಇದರಲ್ಲಿ ಫಾಗ್ ಬರುತ್ತೆ. ರಿಮೋಟ್ ಅಲ್ಲಿ 50 to 60 ಮೀಟರ್ಸ್ ಡಿಸ್ಟೆನ್ಸ್ ಕೂಡ ಕವರ್ ಆಗುತ್ತೆ ಇದರಲ್ಲಿ. ಅಷ್ಟೇ ಅಲ್ಲ, ಇದು ಆಫ್ ರೋಡ್, ಸೊ ಸಸ್ಪೆನ್ಷನ್ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಇವ್ರ ಹತ್ರ ನೋಡ್ಬೋದು ನೀವು ಎಷ್ಟೊಂದು ವೆರೈಟೀಸ್ ಇದೆ. ದೊಡ್ಡ ದೊಡ್ಡ ಜೀಪ್ಗಳು, ಬಾಕ್ಸಿಂಗ್ ಕಿಟ್ಗಳು, ಇವೆಲ್ಲ 300, 400, 500 ರೇಂಜ್ ಅಲ್ಲಿ ನಿಮ್ಗೆ ಸಿಗ್ಬಿಡುತ್ತೆ. ಈ ಒಂದು ಸ್ಯಾನ್ಸಾ ಅನ್ನೋ MP3 ಪ್ಲೇಯರ್ ನನ್ನ ವಿಡಿಯೋದಲ್ಲಿ ನೀವು ಮುಂಚೆ ನೋಡಿರ್ತೀರಾ. ಇದು ಆಕ್ಚುಲಿ ಸ್ಯಾಂಡಿಸ್ಕ್ ಸಬ್ ಬ್ರ್ಯಾಂಡ್ ಅಷ್ಟೇ. ಇದರಲ್ಲಿ ನಿಮ್ಗೆ ಬ್ಯಾಟ್ರಿ ಬಂದ್ಬಿಡುತ್ತೆ ಹಿಂದ್ಗಡೆ. ಇದರಲ್ಲಿ ಬ್ಯಾಟ್ರಿ ಇರ್ಲಿಲ್ಲ. ಇದ್ರದ್ದು ಪ್ರೈಸ್ 400 ಅಂತ ಹೇಳ್ತಾ ಇದ್ರು ವಿತೌಟ್ ಬ್ಯಾಟ್ರಿ. ಅಷ್ಟೇ ಅಲ್ಲ, ಇವ್ರ ಶಾಪ್ ಅಲ್ಲಿ ನೀವು ನೋಡ್ಬೋದು ಹಲವಾರು ಐಪಾಡ್ಸ್ ಇದೆ. ಎಲ್ಲ 3000, 4000 ಅಂತ ಮಾರ್ತಾರೆ. ಸೋನಿದೆಲ್ಲ ರೇಟ್ ಜಾಸ್ತಿ ಇರುತ್ತೆ. ನೀವೇ ಬೇಕಾದ್ರೆ ಒಂದ್ಸತಿ ಇವ್ರ ಅಂಗಡಿಗೆ ವಿಸಿಟ್ ಕೊಡಿ, ಪ್ರೈಸಸ್ ಕೇಳಿ. ಇವ್ರು ಹಾಕೋ ಪ್ರೈಸ್ಗೆ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಜನ. ಒಂದಲ್ಲ ಒಂದು MP3 ಪ್ಲೇಯರ್ ನ ಪರ್ಚೇಸ್ ಮಾಡ್ಲೇಬೇಕಲ್ಲ. ಅದಕ್ಕೆ ಒಂದು ಅಂಗಡಿಯಲ್ಲಿ ಟ್ರಾನ್ಸ್ಕೆಂಡ್ 8GB MP3 ಪ್ಲೇಯರ್ ನ ಪರ್ಚೇಸ್ ಮಾಡಿದೆ. ಇದು 8GB ಕಾರಣ ಇದನ್ನ 400ಗೆ ಪರ್ಚೇಸ್ ಮಾಡಿದೆ ನಾನು. ಇದು ವರ್ಕಿಂಗ್ ಇದೆಯಾ ಇಲ್ವಾ ಚೆಕ್ ಮಾಡಬೇಕು. ಒಂದ್ ಅಂಗಡಿಯಲ್ಲಿ ವಿಚಿತ್ರವಾಗಿರೋ ಗೇಮಿಂಗ್ ಕನ್ಸೋಲ್ ನ ನೋಡಿದೆ. ಇದರಲ್ಲಿ ಕೆಸೆಟ್ ಹಾಕೋ ತರ ಆಪ್ಷನ್ ಇತ್ತು. ಸೊ ಈ ಬ್ರ್ಯಾಂಡ್ ಇಂಡಿಯಾದಲ್ಲ. ನಿಮಗೆ ಯಾರಿಗಾದ್ರೂ ಈ ಒಂದು ಕನ್ಸೋಲ್ ಬಗ್ಗೆ ಐಡಿಯಾ ಇದ್ರೆ ಕಮೆಂಟ್ ಮಾಡಿ. ಎತ್ತಿ ನೋಡಕ್ಕೂ ಆಗ್ತಿಲ್ಲ ಗುರು, ಜನ ತಳ್ತವ್ರೆ. ನನ್ ಟೈಮ್ ಹೆಂಗಿದೆ ಅಂದ್ರೆ ಎಡಿಟ್ ಮಾಡ್ಬೇಕಾದ್ರೆ ಪಕ್ಕದ ಮನೆಯವರು ಜೋರಾಗಿ ಹಾಡಾಕ್ತವ್ರೆ. ಈ ಒಂದು ವಿಡಿಯೋದಲ್ಲಿ ಅಷ್ಟೇ. ನೆಕ್ಸ್ಟ್ ವಾರ ನಿಮ್ಗೆ ಯಾವ ಚಾಲೆಂಜ್ ಬೇಕು ಅಂತ ನನಗೆ ಕಮೆಂಟ್ ಹಾಕಿ ತಿಳಿಸಿ. ನಾನು ಆ ಚಾಲೆಂಜ್ ನ ಮಾಡಕ್ಕಾಗುತ್ತಾ ಅಂತ ಟ್ರೈ ಮಾಡ್ತೀನಿ. ತುಂಬಾ ಜನ ಬಟ್ಟೆಗಳನ್ನ ತೋರ್ಸಕ್ ಹೇಳ್ತೀರಾ, ಬಟ್ ನನ್ ಚಾನಲ್ ಟೆಕ್ ಚಾನಲ್, ಅದಕ್ಕೆ ನಾನು ಬರೀ ಗ್ಯಾಜೆಟ್ಸ್ ತೋರಿಸ್ತೀನಿ. ಇದೀಗ ಇಷ್ಟೇ. ನೆಕ್ಸ್ಟ್ ವೀಕ್ ಇದೇ ತರ ಸಖತ್ತಾಗಿರೋ ಚಾಲೆಂಜ್ ಜೊತೆ ನಿಮ್ಗೆ ಸಂಡೇ ಬಜಾರ್ ಅಲ್ಲಿ ಸಿಗ್ತೀನಿ. ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಅದೇ ರೀತಿ ಶಾರ್ಟ್ಸ್ ಅಲ್ಲಿ ರೆಸ್ಟೋರೇಷನ್ ವಿಡಿಯೋಸ್ ಬರ್ತಾನೆ ಇರುತ್ತೆ, ಅದಕ್ಕೂ ನಿಮ್ ಸಪೋರ್ಟ್ ಕೊಡಿ. ಬಾಯ್.